ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ನಾನೊಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸು ಹುರ್ಗಡ್ಲೆನ ಹಾಕ್ಕೊಳ್ತೀನಿ. ಈಗ ಅದನ್ನ ನಾನು ನುಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಂದ. ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸು, 2 ಗ್ಲಾಸು, 3 ಗ್ಲಾಸು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಹುರ್ಗಡ್ಲೆನ ಜರಡಿ ಮಾಡ್ಕೊಳ್ತೀನಿ. ಈಗ ಜರಡಿ ಮಾಡ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಅಚ್ಚ ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ಗೆ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಖಾರ ಇನ್ನೂ ಜಾಸ್ತಿ ಬೇಕು ಅಂದವರು ಇನ್ನೂ ಒಂದು ಸ್ವಲ್ಪ 1 ಸ್ಪೂನು ಅರ್ಧ ಸ್ಪೂನು ಹೆಚ್ಚಿಗೆ ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು. ಬಿಳಿ ಎಳ್ಳು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಕ್ಲಿ ಮುರುಕು ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿ ಮುರುಕುಗೆ ಇದು. ಜೀರಿಗೆ 1 ಸ್ಪೂನು. ಓಮ್ ಕಾಳನ್ನು ಹೀಗೆ ಅಂಗೈಯಲ್ಲಿ ಹಾಕಿ ತಿಕ್ಕಿ ಹಾಕೋದ್ರಿಂದ ಘಮ ಅಂತ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದರಿಂದ ಹೀಗೆ ಕೈಯಲ್ಲಿ ಹಾಕ್ಕೊಂಡು ಓಮ್ ಕಾಳನ್ನು ತಿಕ್ಕಿ ಹಾಕಬೇಕು. ಈಗ ಅದನ್ನೆಲ್ಲ ನಾನು 1 ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಈಗ ಕಾಯಿಸಿಟ್ಕೊಂಡಿರುವಂತಹ ಒಂದು 4 ಸ್ಪೂನ್ ಎಣ್ಣೆನ, ಚೆನ್ನಾಗಿ ಬಿಸಿ ಮಾಡಿರೋ ಎಣ್ಣೆನ ನಾನು ಇಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಬಿಸಿ ಇರೋದ್ರಿಂದ 1 ಸ್ಪೂನ್ನಿಂದ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಮುಟ್ಟೋಕ್ಕಾಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಹಿಟ್ಟಿಗೆ ಬೆರೆಯೋ ಹಾಗೆ ಸ್ಪೂನಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆವರೆಗೂ ವಿಡಿಯೋ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಎಣ್ಣೆಗೆ ಎಲ್ಲ ಕಡೆ ಬೆರೆತ್ಕೊಳ್ಬೇಕು. ಅದರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ತಣ್ಣಗಾಗಿದೆ. ಈಗ ನಾನು ಕೈಯಿಂದ ಇನ್ನೊಂದು ಸರ್ತಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಕಡೆ ಸೇರಿಕೊಳ್ಬೇಕು. ಅದರಿಂದ ಉಪ್ಪು ಖಾರ ಎಲ್ಲ ಈಗ ಕೈಯಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ದಾಯಿತು. ಈಗ ಉಂಡೆ ಕಟ್ಟಿದ್ರೆ ಇಷ್ಟು ಉಂಡೆ ಬಂದರೆ ಸಾಕು. ಈ ಥರ ಇಷ್ಟು ಬಂದರೆ ಸಾಕು. ಆಗ ನಮ್ಮದು ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ. ಇಷ್ಟಾದರೆ ಆಯಿತು. ಈಗ ಇದಕ್ಕೆ ಬಿಸಿನೀರು ಕಾಯಿಸಿರುವಂತಹ ಬಿಸಿನೀರನ್ನು ಹಾಕಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಚಕ್ಲಿ ಮುರುಕುಗೆ. ಹೀಗೆ ಚೆನ್ನಾಗಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ನೀರು. ಬಿಸಿ ಇರುತ್ತಲ್ವ, ಅದರಿಂದ ನಾವು ಸ್ಪೂನಿಂದನೇ ಕಲಿಸ್ಕೊಳ್ಬೇಕು. ನೋಡಿಕೊಂಡು ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಬಿಸಿ ಆರಿದ್ಮೇಲೆ ಕೈಯಿಂದ ಕಲಿಸ್ಕೋಬೋದು. ಈಗ ಬಿಸಿ ಇದೆಯಲ್ಲ, ಅದರಿಂದ ಸ್ಪೂನಿಂದನೇ ಕಲಿಸ್ಕೊಳ್ಬೇಕು.
ಈಗ ತಣ್ಣಗಾಗಿದೆ. ಈಗ ಕೈಯಿಂದ ಕಲಿಸ್ಕೊಳ್ತೀನಿ. ಹೀಗೆ ಕೈಯಿಂದ ಕಲಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಈಗ ಇನ್ನೊಂಚೂರು ನೀರು ಬೇಕಾಗುತ್ತೆ, ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಬೇಕಾದರೆ ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಬೇಕು. ಹಿಟ್ಟೆಲ್ಲ ಒಂದು ಕಡೆ ತೊಗೊಂಡು ಎಲ್ಲ ಒಂದು ಮುದ್ದೆ ಥರ ಎಲ್ಲ ಒಂದು ಒಟ್ಟಿಗೆ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಕಲಸಿ ನಾವು ಈಗ ಇಟ್ಟು ಎಲ್ಲ ಒಂದು ಕಡೆ ಸೇರಿಸಿದ್ದಾಯಿತು. ಈ ಥರ ಮುದ್ದೆ ಥರ ಮಾಡ್ಕೊಂಡಿದ್ದಾಯಿತು. ಎಲ್ಲ ಒಟ್ಟಿಗೆ ಸೇರಿಸಿದ್ದಾಯಿತು. ಹೀಗೆ ಕಲಿಸ್ಕೊಳ್ಬೇಕು. ಅದಕ್ಕಿದ್ರೆ ಆಯಿತು. ಈ ಥರ ನೋಡಿ, ಈ ಥರ ಇದ್ದರೆ ಸಾಕು. ಕರೆಕ್ಟಾಗಿ ಇಟ್ಟು ರೆಡಿಯಾಗಿದೆ ಅಂತ. ಇದನ್ನೇನು ನಾವೇನು ರೆಸ್ಟ್ ಮಾಡೋದೇನು ಬೇಕಾಗೋದಿಲ್ಲ. ಹಾಗೆ ತಕ್ಷಣವೇ ಒತ್ಕೊಳ್ಬೋದು. ನೋಡಿ, ಈಗ ನಾನು ಚಕ್ಲಿ ಮುರುಕು ಮಾಡ್ಕೊಳ್ಳೋದಕ್ಕೆ 3 ಬಿಲ್ಲೆದನ್ನು ತೊಗೊಂಡಿದ್ದೀನಿ. 3 ತೂತಿರೋ ಬಿಲ್ಲೆ ತೊಗೊಂಡಿದ್ದೀನಿ. ಈಗ ಅದನ್ನ ನಾನು ಚಕ್ಲಿ ಒಳಗೆ ಹಾಕಿ ತಿರುವ್ಕೊಂಡಿದ್ದಾಯಿತು. ಇದರಿಂದ ನಾನು ಒತ್ಕೊಳ್ತೀನಿ. ಇದನ್ನು ಒಲೆ ಮೇಲೇ ಒತ್ಕೊಳ್ಬೇಕು. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಚಕ್ಲಿ ಒಳ್ಳಲ್ಲಿ ಹಿಟ್ಟನ್ನು ಮಿದ್ಕೊಂಡ್ಬಿಟ್ಟು ನಾದಿ ಈ ಥರ ಉದ್ದವಾಗಿ ಮಾಡ್ಕೊಳ್ಬೇಕು. ಅದರೊಳಗೆ ಇಟ್ಕೊಳ್ಳೋಕ್ಕೆ ಈ ಥರ ಮಾಡಿ ಅದರೊಳಗಡೆ ಇಟ್ಕೊಂಡು ಚಕ್ಲಿನ ನಾವು ಈಗ ಒತ್ಕೊಳ್ಬೇಕು ಸ್ಟವ್ ಮೇಲೇ ಎಣ್ಣೆಯಲ್ಲಿ. ಎಣ್ಣೆ ಕಾದಿದೆ. ಮೊದಲೇ ಎಣ್ಣೆ ಇಟ್ಟಿದ್ದೆ ಕಾಯಿಲಿ ಅಂತ ಕಡಿಮೆ ಮಾಡಿ ಸ್ಟವ್ವು. ಈಗ ಎಣ್ಣೆಯಲ್ಲಿ ಈ ಥರ ಒತ್ಕೊಳ್ಬೇಕು. ಈಗ ಸುತ್ತು ಒತ್ಕೊಳ್ಬೇಕು. ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒತ್ತೋವಾಗ ಕಡಿಮೆ ಮಾಡಿಬಿಟ್ಟು ಸ್ಟವ್ವು ಒತ್ಕೊಳ್ಬೇಕು. ಆಮೇಲಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾವು ಬೇಯಿಸ್ಕೊಳ್ಬೇಕು. ಈಗ ಇದು ಒಂದು ಸೈಡ್ ಆಗಿದೆ. ಈಗ ಇದನ್ನ ನಾನು ತಿರುವಾಕ್ಕೊಳ್ತೀನಿ. ಈಗ ಈ ಸೈಡ್ ಬೇಯಿಸ್ಕೊಳ್ಬೇಕು. ಈ ಸೈಡ್ ಆಗಿದೆ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಈಗ ಅದನ್ನ ತೆಕ್ಕೊಂಡು ಇನ್ನೊಂದನ್ನು ಒತ್ಕೊಳ್ತಾ ಇದ್ದೀನಿ. ಇನ್ನೊಂದು ಟ್ರಿಪ್ಪು ಇನ್ನೊಂದು ಬ್ಯಾಚಲ್ಲಿ ಒತ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎರಡನೇದಿದು. ಇದು ಒತ್ತಿದ್ದಾಯಿತು, ಒತ್ಕೊಂಡಿದ್ದು. ಇದು ಒಂದು ಸೈಡು ಬೆಂದಿದೆ. ಇದನ್ನ ತಿರುವಾಕ್ಕೊಳ್ತೀನಿ. ಇದು ಆಗಿದೆ. ಇದನ್ನ ಕಲಸಿಟ್ಟಿದ್ನೆಲ್ಲ ಆ ಹಿಟ್ಟನ್ನೆಲ್ಲ ಒತ್ತಿ ಈಗ ನೋಡಿ ಇಷ್ಟು ಆಗಿದೆ. ಇಷ್ಟು ಮಾಡ್ಕೊಂಡಿದ್ದೀನಿ ಚಕ್ಲಿ ಮುರುಕುಗೆ. ಈಗ ಇದನ್ನ ಮುರ್ಕೊಳ್ಬೇಕು. ಮುರುಕು ಮಾಡ್ಕೊಳ್ಳೋಣ. ಇದನ್ನ ತುಂಬಾ ಗೋಲ್ಡನ್ ಬ್ರೌನ್ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನೆಲ್ಲ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ ನೀವು ಬೇಕಾದರೆ ನೋಡಿ. ಮುರಿದು ತೋರಿಸ್ತಾ ಇದ್ದೀನಿ ಯಾವ ಥರ ಇದು ಬಂದಿದೆ ಅಂತ. ಸೌಂಡು ನೋಡಿ, ಸೌಂಡ್ ನೋಡಿ ಹೇಗೆ ಬಂದಿದೆ. ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಟಕ್ ಟಕ್ ಅಂತ ತುಂಬಾ ಸೌಂಡು ಚೆನ್ನಾಗಿ ಬರ್ತಾಯಿದೆ. ಈ ಥರ ಮುರಿದು ಹಾಕ್ಕೊಳ್ಬೇಕು ನೋಡಿರಿ. ಮುರಿದು ಹಾಕ್ತಿದ್ರೆ ಸೌಂಡ್ ಬರ್ತಾಯಿದೆ. ಚಕ್ಕುಲಿದು ಸೌಂಡ್ ಬರ್ತಾಯಿದೆ ಅಷ್ಟು ಚೆನ್ನಾಗಿ. ಇದು ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಆಗೋವಂಥ ಸ್ನ್ಯಾಕ್ಸ್ ಇದು.
ಹೊರಗಡೆಯಿಂದನೇ ನಾವು ಇದನ್ನೆಲ್ಲ ತೊಗೊಂಬಂದು ತಿನ್ನಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಮಾಡಿಕೊಂಡು ನಾವು ತಿಂದ್ಕೊಳ್ಬೋದು. ನೋಡಿ ಎಲ್ಲ ಮುರಿದಿದ್ದಾಯಿತು. ಚಕ್ಲಿ ಮುರ್ಕು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ ನೋಡಿ, ಸೌಂಡು ಸಖತ್ತಾಗಿದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಮಾಡ್ತೀನಿ ಈಗ. ತುಂಬಾ ಸೂಪರಾಗಿ ಆಗಿದೆ, ಸೂಪರಾಗಿ ಬಂದಿದೆ ಚಕ್ಲಿ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.